ಸ್ನೇಹಿತರೆ, ಜೀವನದಲ್ಲಿ ಕೆಲವು ಸತ್ಯಗಳಿವೆ. ಅವುಗಳನ್ನು ಕೇಳಲು ಕಷ್ಟವಾಗಬಹುದು, ಒಪ್ಪಿಕೊಳ್ಳಲು ಇನ್ನೂ ಕಷ್ಟವಾಗಬಹುದು. ಆದರೆ ಒಮ್ಮೆ ಆ ಸತ್ಯಗಳನ್ನು ಅರ್ಥ ಮಾಡಿಕೊಂಡರೆ ಜೀವನವೇ ಬದಲಾಗುತ್ತದೆ. ಇಂದು ನಾನು ಹೇಳಲಿರುವ ಮಾತುಗಳು ನಿಮ್ಮ ಮನಸ್ಸಿಗೆ ನೋವು ಕೊಡಬಹುದು, ಆದರೆ ಕೆಲವೊಮ್ಮೆ ಕಹಿ ಔಷಧಿಯೇ ದೊಡ್ಡ ಚಿಕಿತ್ಸೆ ಆಗುತ್ತದೆ. ಒಂದು ಸತ್ಯವನ್ನು ನೆನಪಿಟ್ಟುಕೊಳ್ಳಿ: ನೀವು ಎಲ್ಲರಿಗೂ ಮುಖ್ಯವಾಗಿರಬಹುದು, ಆದರೆ ಯಾರಿಗೂ ಅನಿವಾರ್ಯರಲ್ಲ. ನೀವು ಯಾರಿಗಾದರೂ ಸಮಯ ಕೊಡಬಹುದು, ಪ್ರೀತಿ ಕೊಡಬಹುದು, ಗೌರವ ಕೊಡಬಹುದು, ಆದರೆ ಅದೇ ರೀತಿ ನಿಮಗೂ ಸಿಗುತ್ತದೆ ಎಂಬ ಖಾತರಿ ಈ ಜಗತ್ತಿನಲ್ಲಿ ಇಲ್ಲ. ಅದಕ್ಕಾಗಿಯೇ ಜೀವನದ ಮೊದಲ ಪಾಠ: ನಿಮ್ಮ ಸಂತೋಷವನ್ನು ಯಾವತ್ತೂ ಮತ್ತೊಬ್ಬ ವ್ಯಕ್ತಿಯ ಮೇಲೆ ಅವಲಂಬಿತವಾಗಿಸಬೇಡಿ. ಯಾಕೆಂದರೆ ಜನರು ಬದಲಾಗುತ್ತಾರೆ, ಪರಿಸ್ಥಿತಿಗಳು ಬದಲಾಗುತ್ತವೆ, ಸಂಬಂಧಗಳು ಬದಲಾಗುತ್ತವೆ, ಆದರೆ ನಿಮ್ಮ ಜೀವನ ಮುಂದುವರಿಯಲೇಬೇಕು. ಕಷ್ಟದ ಸಮಯದಲ್ಲಿ ನಿಮ್ಮ ಜೊತೆಗಿಲ್ಲದ ಸಂಬಂಧಗಳಿಗೆ ಹೆಚ್ಚು ಅರ್ಥವಿರುವುದಿಲ್ಲ. ಸುಖದಲ್ಲಿ ಜೊತೆಯಾಗಿರುವವರು ಸಾವಿರಾರು ಸಿಗುತ್ತಾರೆ, ಆದರೆ ದುಃಖದಲ್ಲಿ ನಿಮ್ಮ ಕಣ್ಣೀರನ್ನು ಒರೆಸುವವರು ಮಾತ್ರ ನಿಜವಾದವರು. ಇನ್ನೊಂದು ಸತ್ಯ: ಯಾರು ಹೇಳಿದ ಮಾತುಗಳನ್ನು ತಕ್ಷಣ ನಂಬಬೇಡಿ. ಜನರು ತಮ್ಮ ಒಳ್ಳೆಯತನದ ಕಥೆಗಳನ್ನು ಹೇಳುತ್ತಾರೆ, ತಮ್ಮ ತಪ್ಪುಗಳ ಬಗ್ಗೆ ಮೌನವಾಗಿರುತ್ತಾರೆ. ಆದ್ದರಿಂದ ವ್ಯಕ್ತಿಯನ್ನು ಅವರ ಮಾತುಗಳಿಂದಲ್ಲ, ಅವರ ವರ್ತನೆಯಿಂದ ಅಳೆಯಿರಿ. ಈ ಪ್ರಪಂಚದಲ್ಲಿ ಹಲವರು ನಿಮ್ಮ ಎದುರು ಕುಳಿತು ನಗುತ್ತಾರೆ, ನಿಮ್ಮನ್ನು ಹೊಗಳುತ್ತಾರೆ, ನಿಮ್ಮ ಯಶಸ್ಸಿಗೆ ಚಪ್ಪಾಳೆ ತಟ್ಟುತ್ತಾರೆ, ಆದರೆ ಬೆನ್ನ ಹಿಂದೆ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಾರೆ. ಇದರಿಂದ ಬೇಸರ ಪಡಬೇಡಿ, ಯಾಕೆಂದರೆ ನಿಮ್ಮ ಬೆನ್ನ ಹಿಂದೆ ಮಾತನಾಡುವವರು ಯಾವಾಗಲೂ ನಿಮ್ಮ ಹಿಂದೆಯೇ ಇರುತ್ತಾರೆ. ಜೀವನದಲ್ಲಿ ನೀವು ಎಷ್ಟು ಸರಳ, ನೇರ ಮತ್ತು ಮೃದು ಹೃದಯದವರಾಗುತ್ತೀರೋ ಅಷ್ಟೇ ಹೆಚ್ಚು ಮೋಸ ಹೋಗುವ ಸಾಧ್ಯತೆ ಇರುತ್ತೆ. ಆದರೆ ಅದಕ್ಕಾಗಿ ನಿಮ್ಮ ಒಳ್ಳೆಯತನವನ್ನು ಬಿಡಬೇಡಿ. ಒಳ್ಳೆಯವರಾಗಿರಿ, ಆದರೆ ಮೂರ್ಖರಾಗಬೇಡಿ. ನಂಬಿಕೆ ಎನ್ನುವುದು ಪ್ರಪಂಚದಲ್ಲೇ ಅತ್ಯಂತ ದುಬಾರಿ ವಸ್ತು. ಅದನ್ನು ಗಳಿಸಲು ವರ್ಷಗಳು ಬೇಕಾಗುತ್ತದೆ, ಆದರೆ ಕಳೆದುಕೊಳ್ಳಲು ಒಂದು ಕ್ಷಣ ಸಾಕು. ನಂಬಿಕೆ ಮುರಿದಾಗ ಸಂಬಂಧ ಮಾತ್ರ ಮುರಿಯುವುದಿಲ್ಲ, ಅದಕ್ಕೂ ಮೊದಲು ಮನುಷ್ಯನ ಮನಸ್ಸೇ ಮುರಿದು ಹೋಗುತ್ತದೆ. ಕೆಲವರು ಜೀವನಕ್ಕೆ ಬರುತ್ತಾರೆ, ನಿಮ್ಮ ಜೊತೆ ಗಂಟೆಗಟ್ಟಲೆ ಮಾತನಾಡುತ್ತಾರೆ, ನಿಮ್ಮನ್ನು ವಿಶೇಷ ವ್ಯಕ್ತಿಯಂತೆ ಭಾವಿಸುತ್ತಾರೆ, ಆದರೆ ಒಂದು ದಿನ ಹಠಾತ್ತನೆ ಬದಲಾಗುತ್ತಾರೆ. ಮೊದಲು ಮಾತನಾಡುವುದನ್ನು ಕಡಿಮೆ ಮಾಡುತ್ತಾರೆ, ನಂತರ ನಿಮ್ಮನ್ನು ನಿರ್ಲಕ್ಷಿಸುತ್ತಾರೆ. ಕೊನೆಗೆ ನೀವು ಇದ್ದೀರೋ ಇಲ್ಲವೋ ಎನ್ನುವುದು ಅವರಿಗೆ ಮುಖ್ಯವಾಗುವುದಿಲ್ಲ. ಅಂತಹ ಜನರ ಹಿಂದೆ ಓಡಬೇಡಿ. ಹೋಗಲು ಬಯಸುವವರನ್ನು ಹೋಗಲು ಬಿಡಿ. ಉಳಿಯಲು ಬಯಸುವವರು ಯಾವ ಪರಿಸ್ಥಿತಿಯಲ್ಲೂ ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಸ್ನೇಹಿತರೆ, ನಿಮಗೆ ನೋವು ಕೊಡುವವರಿಗೆ ಸೇಡು ತೀರಿಸಿಕೊಳ್ಳಲು ಕೋಪ, ದ್ವೇಷ ಅಥವಾ ಪ್ರತಿಕಾರದ ಅಗತ್ಯವಿಲ್ಲ. ಯಾಕೆಂದರೆ ನಿಜವಾದ ಸೇಡು ಎಂದರೆ ಯಾರನ್ನಾದರೂ ಕೆಳಗೆ ಬೀಳಿಸುವುದಲ್ಲ, ನಿಮ್ಮನ್ನು ನೀವು ಎತ್ತರಕ್ಕೆ ಏರಿಸಿಕೊಳ್ಳುವುದು. ನಿಮ್ಮನ್ನು ಕಡೆಗಣಿಸಿದವರಿಗೆ ನಿಮ್ಮ ಯಶಸ್ಸಿನಿಂದ ಉತ್ತರ ಕೊಡಿ. ನಿಮ್ಮನ್ನು ದುರ್ಬಲ ಎಂದುಕೊಂಡವರಿಗೆ ನಿಮ್ಮ ಆತ್ಮವಿಶ್ವಾಸದಿಂದ ಉತ್ತರ ಕೊಡಿ. ನಿಮ್ಮನ್ನು ಬಿಟ್ಟು ಹೋದವರಿಗೆ ನಿಮ್ಮ ಸಂತೋಷದಿಂದ ಉತ್ತರ ಕೊಡಿ. ಕೆಲವರು ನಿಮ್ಮ ಜೀವನಕ್ಕೆ ಬರುತ್ತಾರೆ, ನಿಮ್ಮ ಹೃದಯಕ್ಕೆ ನೋವು ಕೊಡುತ್ತಾರೆ ಮತ್ತು ನೀವು ಮುರಿದು ಬೀಳುತ್ತೀರಿ ಎಂದುಕೊಳ್ಳುತ್ತಾರೆ. ಆದರೆ ಅವರು ಊಹಿಸದ ಒಂದು ವಿಷಯ ಇದೆ: ಅದೇ ನೋವು ಒಬ್ಬ ಮನುಷ್ಯನನ್ನು ಇನ್ನಷ್ಟು ಬಲಿಷ್ಠನನ್ನಾಗಿ ಮಾಡುತ್ತದೆ. ನೆನಪಿಡಿ, ನಿಮ್ಮ ಕಣ್ಣೀರು ನೋಡಿ ಸಂತೋಷ ಪಡುವವರಿಗೆ ನೀವು ಅಳುವುದು ಗೆಲುವಲ್ಲ, ನಿಮ್ಮ ನಗುವೇ ಅವರ ಸೋಲು. ನಿಮಗೆ ಮೋಸ ಮಾಡಿದವರನ್ನು ದ್ವೇಷಿಸುತ್ತಾ ಸಮಯ ವ್ಯರ್ಥ ಮಾಡಬೇಡಿ. ಆ ಸಮಯವನ್ನು ನಿಮ್ಮ ಕನಸುಗಳನ್ನು ನನಸಾಗಿಸಲು ಬಳಸಿ. ಯಾಕೆಂದರೆ ಒಂದು ದಿನ ನಿಮ್ಮ ಪ್ರಗತಿಯೇ ಅವರ ಪಶ್ಚಾತ್ತಾಪಕ್ಕೆ ಕಾರಣವಾಗುತ್ತದೆ. ಜೀವನದಲ್ಲಿ ಕೆಲವರು ಗಾಯ ಕೊಡುತ್ತಾರೆ, ಆದರೆ ಅದೇ ಗಾಯಗಳು ನಮ್ಮನ್ನು ಪ್ರಬುದ್ಧರನ್ನಾಗಿ ಮಾಡುತ್ತದೆ. ಆದ್ದರಿಂದ ನೋವನ್ನು ಶಕ್ತಿಯನ್ನಾಗಿ ಮಾಡಿ, ದುಃಖವನ್ನು ಪ್ರೇರಣೆಯನ್ನಾಗಿ ಮಾಡಿ, ವೈಫಲ್ಯವನ್ನು ಯಶಸ್ಸಿನ ಮೆಟ್ಟಿಲನ್ನಾಗಿ ಮಾಡಿ. ನಿಮಗೆ ನೋವು ಕೊಟ್ಟವರಿಗೆ ಅತ್ಯುತ್ತಮ ಸೇಡು ಎಂದರೆ ಅವರಿಲ್ಲದೆಯೂ ಸಂತೋಷವಾಗಿ, ಯಶಸ್ವಿಯಾಗಿ ಮತ್ತು ಗೌರವದಿಂದ ಬದುಕುವುದು. ಸ್ನೇಹಿತರೆ, ಒಂಟಿಯಾಗಿರುವುದು ದುಃಖವಲ್ಲ. ತಪ್ಪು ಜನರ ಜೊತೆ ಇದ್ದು ಒಂಟಿತನ ಅನುಭವಿಸುವುದೇ ದೊಡ್ಡ ದುಃಖ. ಕೆಲವೊಮ್ಮೆ ಮನುಷ್ಯ ಒಬ್ಬಂಟಿಯಾಗಿದ್ದಷ್ಟು ಶಾಂತವಾಗಿರುತ್ತಾನೆ, ಯಾಕೆಂದರೆ ನಿರೀಕ್ಷೆಗಳಿಲ್ಲದ ಜಾಗದಲ್ಲಿ ನಿರಾಶೆಗಳು ಇರುವುದಿಲ್ಲ. ಜೀವನದಲ್ಲಿ ಏನಾದರೂ ಸಾಧಿಸಬೇಕಾದರೆ ಹಠ ಇರಬೇಕು. ಯಾಕೆಂದರೆ ಕನಸು ಕಾಣುವುದು ಸುಲಭ, ಆದರೆ ಆ ಕನಸಿಗಾಗಿ ಪ್ರತಿದಿನ ಹೋರಾಡುವುದು ಕಷ್ಟ. ಕೆಲವರು ನಿಮ್ಮ ದಾರಿಯಲ್ಲಿ ಅಡೆತಡೆಗಳನ್ನು ಸೃಷ್ಟಿಸುತ್ತಾರೆ, ನಿಮ್ಮನ್ನು ಕೆಳಕ್ಕೆ ಎಳೆಯಲು ಪ್ರಯತ್ನಿಸುತ್ತಾರೆ. ಆದರೆ ನೆನಪಿಡಿ, ನಿಮ್ಮ ದಾರಿಯಲ್ಲಿ ಗುಂಡಿ ತೋಡುವವರೇ ನಿಮಗೆ ದೊಡ್ಡ ಜಿಗಿತವನ್ನು ಕಲಿಸುತ್ತಾರೆ. ಕೆಲಸವನ್ನು ಯಾವಾಗಲೂ ಶಾಂತವಾಗಿ ಮಾಡಿ. ಸಿಂಹವು ಬೇಟೆಯಾಡುವಾಗ ಗರ್ಜಿಸುವುದಿಲ್ಲ, ಅದರ ಫಲಿತಾಂಶವೇ ಅದರ ಶಕ್ತಿಯನ್ನು ತೋರಿಸುತ್ತದೆ. ಹಾಗೆಯೇ ನಿಮ್ಮ ಯಶಸ್ಸು ನಿಮ್ಮ ಪರವಾಗಿ ಮಾತನಾಡಲಿ. ಎಲ್ಲರಿಗೂ ನಿಮ್ಮ ಯೋಜನೆಗಳನ್ನು ಹೇಳುವ ಅಗತ್ಯವಿಲ್ಲ. ಕೆಲವು ಕನಸುಗಳನ್ನು ಮೌನದಲ್ಲೇ ಬೆಳೆಸಬೇಕು, ಯಾಕೆಂದರೆ ಎಲ್ಲರೂ ನಿಮ್ಮ ಯಶಸ್ಸಿಗೆ ಸಂತೋಷ ಪಡುವುದಿಲ್ಲ. ಜೀವನದಲ್ಲಿ ಆರೋಗ್ಯಕ್ಕಿಂತ ದೊಡ್ಡ ಸಂಪತ್ತು ಇಲ್ಲ, ತೃಪ್ತಿಗಿಂತ ದೊಡ್ಡ ಧನವಿಲ್ಲ, ವಿಶ್ವಾಸಕ್ಕಿಂತ ದೊಡ್ಡ ಸಂಬಂಧವಿಲ್ಲ. ಹಣ ಕಳೆದುಕೊಂಡರೆ ಮತ್ತೆ ಸಂಪಾದಿಸಬಹುದು, ಆದರೆ ಆರೋಗ್ಯ ಮತ್ತು ವಿಶ್ವಾಸ ಕಳೆದುಕೊಂಡರೆ ಮರಳಿ ಪಡೆಯುವುದು ತುಂಬ ಕಷ್ಟ. ಇನ್ನೊಂದು ಮುಖ್ಯವಾದ ಪಾಠ: ಯಾರನ್ನು ನಿಮ್ಮ ಜೀವನದ ಕೇಂದ್ರವಾಗಿಸಬೇಡಿ.
ಯಾಕೆಂದರೆ ಆ ವ್ಯಕ್ತಿ ಬದಲಾದಾಗ ನೀವು ಅವರನ್ನು ದ್ವೇಷಿಸುವುದಿಲ್ಲ, ನಿಮ್ಮನ್ನು ನೀವೇ ದ್ವೇಷಿಸಲು ಪ್ರಾರಂಭಿಸುತ್ತೀರಿ. ನಿಮ್ಮ ಸಂತೋಷದ ಕೀಲಿ ಯಾವಾಗಲೂ ನಿಮ್ಮ ಕೈಯಲ್ಲಿರಲಿ, ಬೇರೆಯವರ ಕೈಯಲ್ಲಲ್ಲ. ಸ್ನೇಹಿತರೆ, ಕಷ್ಟಪಟ್ಟು ದುಡಿಯುವ ವಯಸ್ಸಿನಲ್ಲಿ ವಿಶ್ರಾಂತಿ ಪಡೆದರೆ ವಿಶ್ರಾಂತಿ ಪಡೆಯಬೇಕಾದ ವಯಸ್ಸಿನಲ್ಲಿ ಕಷ್ಟಪಡಬೇಕಾಗುತ್ತೆ. ಆದ್ದರಿಂದ ಇಂದು ಬೆವರು ಸುರಿಸಿ ನಾಳೆ ಕಣ್ಣೀರು ಬರಬಾರದು ಎಂಬಂತೆ. ಸ್ನೇಹಿತರೆ, ಬಾಲ್ಯದಲ್ಲಿ ನಾವು ಅಜ್ಜ ಅಜ್ಜಿಯರ ಕಥೆಗಳನ್ನು ಕೇಳುತ್ತಾ ಮಲಗುತ್ತಿದ್ದೆವು. ಆ ಕಥೆಗಳಲ್ಲಿ ರಾಜರಿದ್ದರು, ರಾಣಿಯರಿದ್ದರು, ಸಂತೋಷದ ಅಂತ್ಯಗಳಿದ್ದವು. ಆದರೆ ಇಂದು ನಮ್ಮದೇ ಜೀವನದ ಕಥೆಯನ್ನು ನೆನಪಿಸಿಕೊಂಡು ಕಣ್ಣೀರು ಹಾಕುತ್ತಾ ಮಲಗುವ ಪರಿಸ್ಥಿತಿ ಬಂದಿದೆ. ಯಾಕೆ ಗೊತ್ತೇ? ಯಾಕೆಂದ್ರೆ ಜೀವನ ಪುಸ್ತಕಗಳಲ್ಲಿ ಕಾಣುವಷ್ಟು ಸುಂದರವಲ್ಲ, ಜನರು ಕಾಣುವಷ್ಟು ನಿಜವಾದವರಲ್ಲ. ನಾವು ಯಾರನ್ನು ನಮ್ಮ ಜೀವನ ಎಂದು ಭಾವಿಸುತ್ತೇವೋ, ಯಾರನ್ನು ಎಂದಿಗೂ ಕಳೆದುಕೊಳ್ಳಬಾರದು ಎಂದುಕೊಳ್ಳುತ್ತೇವೋ, ಹೆಚ್ಚಿನ ಬಾರಿ ಅವರೇ ನಮ್ಮನ್ನು ಬಿಟ್ಟು ಹೋಗುತ್ತಾರೆ. ಆಗ ನಮಗೆ ಅರ್ಥವಾಗುತ್ತೆ, ಈ ಜಗತ್ತಿನಲ್ಲಿ ಯಾರು ಶಾಶ್ವತವಾಗಿ ನಮ್ಮವರಲ್ಲ. ಹೆಚ್ಚಿನ ಜನರು ನಮ್ಮ ಜೀವನಕ್ಕೆ ಬರುತ್ತಾರೆ, ಸ್ವಲ್ಪ ಸಮಯ ಜೊತೆಯಾಗಿರುತ್ತಾರೆ, ನಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಂಡಂತೆ ನಟಿಸುತ್ತಾರೆ, ನಂತರ ಸಮಯ ಬದಲಾದಾಗ ನಮ್ಮನ್ನು ಮರೆತು ಬಿಡುತ್ತಾರೆ. ಅದಕ್ಕಾಗಿಯೇ ಒಂದು ಮಾತು ನೆನಪಿಡಿ, ನಿಮ್ಮ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳದವರ ಮುಂದೆ ನಿಮ್ಮ ಪ್ರೀತಿಯನ್ನು ಸಾಬೀತುಪಡಿಸಲು ಪ್ರಯತ್ನಿಸಬೇಡಿ. ಪ್ರೀತಿ ಭಿಕ್ಷೆಯಲ್ಲ, ಗೌರವ ಬೇಡಿಕೊಳ್ಳುವ ವಸ್ತುವಲ್ಲ, ಅವು ಹೃದಯದಿಂದ ಬರಬೇಕು. ಕೆಲವೊಮ್ಮೆ ಯಾರೋ ಬದಲಾಗುತ್ತಾರೆ, ಅದಕ್ಕೆ ಅಷ್ಟೊಂದು ನೋವಾಗುವುದಿಲ್ಲ. ಆದರೆ ಯಾರಿಂದ ಈ ನಿರೀಕ್ಷೆಯೇ ಇರೋಲ್ವೋ ಅವರೇ ಬದಲಾಗಿ ಬಿಟ್ಟಾಗ ಹೃದಯ ಒಡೆಯುತ್ತದೆ. ಯಾಕೆಂದರೆ ಹೃದಯ ಒಡೆಯುವುದು ಅಂದರೆ ಕೇವಲ ಒಂದು ಭಾವನೆ ಕಳೆದುಕೊಳ್ಳುವುದಲ್ಲ, ಅದರ ಜೊತೆಗೆ ನಂಬಿಕೆಯೂ ಒಡೆಯುತ್ತದೆ, ಕನಸುಗಳು ಒಡೆಯುತ್ತವೆ, ಮತ್ತೆ ಯಾರನ್ನಾದರೂ ನಂಬುವ ಧೈರ್ಯವೂ ಕಡಿಮೆಯಾಗುತ್ತದೆ. ಕೆಲವರು ಹೇಳುತ್ತಾರೆ, ಒಂಟಿಯಾಗಿರುವುದು ತುಂಬ ಕಷ್ಟ. ಆದರೆ ನಿಜ ಹೇಳಬೇಕೆಂದರೆ ತಪ್ಪು ಜನರ ಜೊತೆಗೆ ಇರುವುದಕ್ಕಿಂತ ಒಂಟಿಯಾಗಿರುವುದು 1000 ಪಟ್ಟು ಒಳ್ಳೆಯದು. ನಾನು ಸಂಬಂಧಗಳನ್ನು ತುಂಬ ಪರೀಕ್ಷಿಸಿ ನೋಡಿದ್ದೇನೆ, ಜನರ ಮುಖಗಳನ್ನು ತುಂಬ ಹತ್ತಿರದಿಂದ ನೋಡಿದ್ದೇನೆ. ಅದಾದ ಮೇಲೆ ಅರ್ಥವಾಯಿತು, ಕೆಲವೊಮ್ಮೆ ಒಂಟಿತನವೇ ಅತ್ಯಂತ ಪ್ರಾಮಾಣಿಕ ಸಂಗಾತಿ. ಇಂದಿನ ಜಗತ್ತಿನಲ್ಲಿ ಅತಿಯಾಗಿ ಒಳ್ಳೆಯವರಾಗಿರುವುದು ಕೂಡ ಒಂದು ಸಮಸ್ಯೆ ಆಗಿದೆ. ಯಾಕೆಂದರೆ ಒಳ್ಳೆಯ ಹೃದಯದವರನ್ನು ಜನರು ಗೌರವಿಸುವುದಕ್ಕಿಂತ ಹೆಚ್ಚಾಗಿ ಬಳಸಿಕೊಳ್ಳುತ್ತಾರೆ. ನಿಮ್ಮ ಅಗತ್ಯವಿರುವವರೆಗೆ ನಿಮ್ಮನ್ನು ಹುಡುಕುತ್ತಾರೆ, ಅವರ ಕೆಲಸ ಮುಗಿದ ಮೇಲೆ ನಿಮ್ಮನ್ನು ಮರೆತು ಬಿಡುತ್ತಾರೆ. ಇದಕ್ಕಿಂತ ದೊಡ್ಡ ದುಃಖ ಮತ್ತೊಂದಿಲ್ಲ. ನಿಮ್ಮನ್ನು ಕೆಳಗೆ ಬೀಳಿಸುವವರು ನಿಮ್ಮ ಶತ್ರುಗಳಲ್ಲ, ನಿಮ್ಮ ಸ್ವಂತ ಜನರಾಗಿರುವಾಗ ಅಂತಹ ನೋವುಗಳು ಬೇಗ ಗುಣವಾಗುವುದಿಲ್ಲ. ಆ ಗಾಯಗಳು ಹೊರಗೆ ಕಾಣುವುದಿಲ್ಲ, ಆದರೆ ಒಳಗೊಳಗೆ ಪ್ರತಿದಿನ ರಕ್ತಸ್ರಾವವಾಗುತ್ತಿರುತ್ತದೆ. ಸ್ನೇಹಿತರೆ, ಸಂತೋಷವಾಗಿರುವುದನ್ನು ಕಲಿಯಿರಿ. ಯಾಕೆಂದರೆ ಉದಾಸೀನತೆ ಕೂಡ ಒಂದು ಅಭ್ಯಾಸವಾಗಿ ಬಿಡುತ್ತದೆ. ಪ್ರತಿದಿನ ದುಃಖದಲ್ಲಿ ಬದುಕುತ್ತಾ ಹೋದರೆ ಒಂದು ದಿನ ಸಂತೋಷವಾಗಿರುವುದೇ ಮರೆತು ಹೋಗಬಹುದು. ಜೀವನದಲ್ಲಿ ಕೆಲವರು ನಮ್ಮನ್ನು ಬಿಟ್ಟು ಹೋಗುತ್ತಾರೆ, ಕೆಲವರು ಕೋಪ ಮಾಡಿಕೊಂಡು ಹೋಗುತ್ತಾರೆ. ಅವರು ಮತ್ತೆ ಬರಬಹುದು. ಆದರೆ ಮುರಿದು ಹೋದವರು ಮತ್ತು ನಿಜವಾಗಿಯೂ ದೂರವಾದವರು, ಅವರು ಸಾಮಾನ್ಯವಾಗಿ ಮರಳಿ ಬರುವುದಿಲ್ಲ. ಕೆಲವು ಜನರು ಪ್ರತಿದಿನ ನಮ್ಮ ಹೃದಯಕ್ಕೆ ನೋವು ಕೊಡುತ್ತಾರೆ, ಆದರೂ ನಾವು ಅವರ ಒಂದು ಸಂದೇಶಕ್ಕಾಗಿ ಕಾಯುತ್ತಿರುತ್ತೇವೆ, ಒಂದು ಕರೆಗಾಗಿ ಕಾಯುತ್ತಿರುತ್ತೇವೆ, ಒಂದು ಮಾತಿಗಾಗಿ ಕಾಯುತ್ತಿರುತ್ತೇವೆ. ಯಾಕೆಂದರೆ ಈ ಹೃದಯಕ್ಕೆ ತರ್ಕ ಗೊತ್ತಿರುವುದಿಲ್ಲ, ಅದಕ್ಕೆ ಗೊತ್ತಿರುವುದು ಕೇವಲ ಪ್ರೀತಿ. ಆದರೆ ಒಂದು ಸತ್ಯವನ್ನು ಮರೆಯಬೇಡಿ, ನಿರೀಕ್ಷೆಗಳೇ ಹೆಚ್ಚಿನ ನೋವಿಗೆ ಕಾರಣ. ಎಷ್ಟು ಹೆಚ್ಚು ನಿರೀಕ್ಷೆ ಇಡುತ್ತೇವೋ ಅಷ್ಟು ಹೆಚ್ಚು ನಿರಾಶೆಯಾಗುತ್ತೇವೆ. ಆದ್ದರಿಂದ ಜನರ ಮೇಲೆ ಕಡಿಮೆ ನಿರೀಕ್ಷೆ ಇಡಿ, ನಿಮ್ಮ ಮೇಲೆ ಹೆಚ್ಚು ನಂಬಿಕೆ ಇಡಿ. ನಕಲಿ ಸಂಬಂಧಗಳಿಗಿಂತ ಒಬ್ಬಂಟಿಯಾಗಿ ಬದುಕುವುದನ್ನು ಕಲಿಯಿರಿ. ಯಾಕೆಂದರೆ ನಕಲಿ ಜನರ ಜೊತೆ ಕಳೆದ ಜೀವನಕ್ಕಿಂತ ಸ್ವಾಭಿಮಾನದಿಂದ ಕಳೆದ ಒಂಟಿತನ ಉತ್ತಮ. ಜೀವನದಲ್ಲಿ ಬಿರುಗಾಳಿ ಬರಲೇಬೇಕು. ಯಾಕೆಂದರೆ ಬಿರುಗಾಳಿ ಬಂದಾಗಲೇ ಗೊತ್ತಾಗುತ್ತೆ ಯಾರು ನಮ್ಮ ಕೈ ಹಿಡಿಯುತ್ತಾರೆ ಮತ್ತು ಯಾರು ನಮ್ಮ ಕೈ ಬಿಡುತ್ತಾರೆ. ಒಳ್ಳೆಯ ಸಮಯದಲ್ಲಿ ಎಲ್ಲರೂ ನಮ್ಮವರಂತೆ ಕಾಣುತ್ತಾರೆ, ಕೆಟ್ಟ ಸಮಯವೇ ನಿಜವಾದ ಮುಖಗಳನ್ನು ತೋರಿಸುತ್ತದೆ. ನಾನು ನನ್ನ ಜೀವನದಲ್ಲಿ ಎಲ್ಲ ರೀತಿಯ ಜನರನ್ನು ನೋಡಿದ್ದೇನೆ. ಸಹಾಯ ಪಡೆದು ಧನ್ಯವಾದ ಹೇಳುವವರನ್ನು ನೋಡಿದ್ದೇನೆ ಮತ್ತು ಸಹಾಯ ಪಡೆದು ಅದನ್ನೇ ದುರ್ಬಲತೆ ಎಂದುಕೊಳ್ಳುವವರನ್ನು ನೋಡಿದ್ದೇನೆ. ಆದ್ದರಿಂದ ಒಳ್ಳೆಯವರಾಗಿರಿ, ಆದರೆ ನಿಮ್ಮ ಮೌಲ್ಯವನ್ನು ಮರೆತು ಬಿಡಬೇಡಿ. ಸ್ನೇಹಿತರೆ, ಸಮಯಕ್ಕಿಂತ ಮುಂಚೆ ಸಿಕ್ಕ ವಸ್ತುಗಳು ನೋವು ಕೊಡುತ್ತವೆ, ಸಮಯ ಮೀರಿದ ನಂತರ ಸಿಕ್ಕ ವಸ್ತುಗಳು ತಮ್ಮ ಬೆಲೆ ಕಳೆದುಕೊಳ್ಳುತ್ತವೆ. ಅದಕ್ಕಾಗಿ ಜೀವನದಲ್ಲಿ ತಾಳ್ಮೆ ಬಹಳ ಮುಖ್ಯ. ಪ್ರತಿಯೊಂದಕ್ಕೂ ಸರಿಯಾದ ಸಮಯವಿರುತ್ತದೆ. ಕೆಲವು ಭಾವನೆಗಳು ಹೃದಯಕ್ಕೆ ಸಂಬಂಧಿಸಿದವು, ಅದನ್ನು ವಿವರಿಸಲು ಸಾಧ್ಯವಿಲ್ಲ, ಅವನು ಕೇವಲ ಅನುಭವಿಸಬಹುದು. ಈ ಜಗತ್ತಿನಲ್ಲಿ ಎಲ್ಲರೂ ಮನುಷ್ಯರಂತೆ ಕಾಣುತ್ತಾರೆ, ಆದರೆ ಎಲ್ಲರೂ ಒಂದೇ ರೀತಿ ಇರುವುದಿಲ್ಲ. ಕೆಲವರು ಗಾಯ ಕೊಡುತ್ತಾರೆ, ಇನ್ನು ಕೆಲವರು ಆ ಗಾಯಕ್ಕೆ ಮುಲಾಮು ಹಚ್ಚುತ್ತಾರೆ. ನಿಮ್ಮ ಜೀವನದಲ್ಲಿ ಅಂತಹ ಮುಲಾಮಿನಂತಿರುವ ಜನರನ್ನು ಕಾಪಾಡಿಕೊಳ್ಳಿ, ಯಾಕೆಂದರೆ ಅವರು ತುಂಬ ಅಪರೂಪ. ಮತ್ತೊಂದು ಮುಖ್ಯವಾದ ಮಾತು, ನೀವು ಮಾತನಾಡುವುದಕ್ಕಿಂತ ಹೆಚ್ಚು ಆಲಿಸಲು ಆರಂಭಿಸಿದಾಗ ಜನರ ನಿಜವಾದ ಮುಖಗಳು ಕಾಣಲು ಆರಂಭಿಸುತ್ತದೆ.
ಯಾರಿಗಾದರೂ ನಿಜವಾಗಿಯೂ ನಿಮ್ಮ ಜೊತೆ ಮಾತನಾಡಬೇಕೆಂಬ ಆಸೆ ಇದ್ದರೆ ಅವರಿಗೆ ಸಮಯ ಸಿಗುತ್ತದೆ, ಕಾರಣಗಳು ಅಲ್ಲ. ಜೀವನದಲ್ಲಿ ಪಶ್ಚಾತ್ತಾಪ ಪಡುತ್ತಾ ಕುಳಿತುಕೊಳ್ಳಬೇಡಿ. ಬದಲಿಗೆ ನಿಮ್ಮನ್ನು ಕಳೆದುಕೊಂಡವರು ಒಂದು ದಿನ ಪಶ್ಚಾತ್ತಾಪ ಪಡುವಷ್ಟು ಉತ್ತಮ ವ್ಯಕ್ತಿಯಾಗಿರಿ. ಸಮಯ ಮತ್ತು ಮಾತು ಈ ಎರಡೂ ವಸ್ತುಗಳನ್ನು ಎಂದಿಗೂ ನಿರ್ಲಕ್ಷ್ಯದಿಂದ ಬಳಸಬೇಡಿ. ಒಮ್ಮೆ ಹೋದ ಸಮಯ ಮರಳಿ ಬರುವುದಿಲ್ಲ, ಒಮ್ಮೆ ಹೊರಬಂದ ಮಾತು ಹಿಂತಿರುಗುವುದಿಲ್ಲ. ಕೊನೆಯದಾಗಿ ಒಂದು ಮಾತು, ಜೀವನ ಒಂದು ರೈಲ್ವೆ ನಿಲ್ದಾಣ. ಸಾವಿರಾರು ಜನರು ಬರುತ್ತಾರೆ, ಸಾವಿರಾರು ಜನರು ಹೋಗುತ್ತಾರೆ, ಆದರೆ ಎಲ್ಲರೂ ನಮ್ಮವರಾಗುವುದಿಲ್ಲ. ಆದ್ದರಿಂದ ಜನರ ಹಿಂದೆ ಓಡುವುದನ್ನು ಬಿಟ್ಟು ನಿಮ್ಮ ಗುರಿಯ ಹಿಂದೆ ಓಡಿ. ಜನರು ನಿಮ್ಮನ್ನು ಮರೆತರೂ ಪರವಾಗಿಲ್ಲ, ಆದರೆ ನೀವು ನಿಮ್ಮ ಕನಸುಗಳನ್ನು ಮರೆಯಬೇಡಿ. ಯಾಕೆಂದರೆ ಕೊನೆಯಲ್ಲಿ ನಿಮ್ಮ ಜೊತೆಗೆ ಉಳಿಯುವುದು ನಿಮ್ಮ ಪರಿಶ್ರಮ, ನಿಮ್ಮ ವ್ಯಕ್ತಿತ್ವ ಮತ್ತು ನಿಮ್ಮ ಸಾಧನೆಗಳೇ. ನೆನಪಿಡಿ, ಜೀವನದಲ್ಲಿ ಎಲ್ಲವನ್ನು ಕಳೆದುಕೊಂಡರೂ ಧೈರ್ಯವನ್ನು ಕಳೆದುಕೊಳ್ಳಬೇಡಿ. ಯಾಕೆಂದರೆ ಒಮ್ಮೆ ಆತ್ಮವಿಶ್ವಾಸ ಜಾಗೃತಿಯಾದರೆ ಸೋತ ವ್ಯಕ್ತಿಯು ಇತಿಹಾಸ ಸೃಷ್ಟಿಸಬಹುದು. ನಿಮ್ಮ ಮುಖದ ಮುಂದೆ ನಿಮ್ಮೊಂದಿಗೆ ಇದ್ದು ನಿಮ್ಮ ಬೆನ್ನ ಹಿಂದೆ ನಿಮ್ಮ ವಿರುದ್ಧ ಮಾತನಾಡುವ ಜನರಿಂದ ಎಚ್ಚರಿಕೆಯಿಂದಿರಿ. ಯಾಕೆಂದರೆ ತೆರೆದ ಶತ್ರುವಿಗಿಂತ ಮರೆಮಾಚಿದ ಶತ್ರು ಹೆಚ್ಚು ಅಪಾಯಕಾರಿ. ನೆನಪಿಡಿ, ನಿಮ್ಮನ್ನು ಬಿಟ್ಟು ಹೋದವರಿಗಾಗಿ ಅಳುತ್ತಾ ಜೀವನ ವ್ಯರ್ಥ ಮಾಡಬೇಡಿ. ನಿಮ್ಮನ್ನು ಗೌರವಿಸುವವರಿಗಾಗಿ ಬದುಕಿ, ನಿಮ್ಮ ಕನಸುಗಳಿಗಾಗಿ ಹೋರಾಡಿ ಮತ್ತು ನಿಮ್ಮ ಆತ್ಮಗೌರವವನ್ನು ಯಾವತ್ತೂ ಕಳೆದುಕೊಳ್ಳಬೇಡಿ. ಯಾಕೆಂದರೆ ಈ ಜಗತ್ತಿನಲ್ಲಿ ಎಲ್ಲವನ್ನೂ ಕಳೆದುಕೊಂಡ ಮನುಷ್ಯನು ಮತ್ತೆ ಎದ್ದು ನಿಲ್ಲಬಹುದು, ಆದರೆ ತನ್ನ ಆತ್ಮಗೌರವವನ್ನು ಕಳೆದುಕೊಂಡ ಮನುಷ್ಯನು ತನ್ನನ್ನು ತಾನೇ ಕಳೆದುಕೊಳ್ಳುತ್ತಾನೆ.